ಅಮರತ್ವ ಅಂದರೆ ಸಾವೇ ಇಲ್ದಿರೋದು. ಎಷ್ಟೋ 1000 ವರ್ಷಗಳಿಂದ ಮನುಷ್ಯ ಇದನ್ನ ಹುಡುಕೊಂಡ್ ಬಂದಿದ್ದಾನೆ. ಕಥೆ ಪುರಾಣಗಳಲ್ಲೆಲ್ಲ ಬರುವ ಆ ಅಮೃತ ಅನ್ನೋ ದೈವಿಕ ಪಾನೀಯ ನಿಜವಾಗಿಯೂ ಎಲ್ಲಾದ್ರೂ ಇದ್ಯಾ? ಈ ಹುಡುಕಾಟಕ್ಕೆ ಕೊನೆನೇ ಇಲ್ವಾ? ಆದ್ರೆ ನಮ್ಮದೇ ದೇಶದ ನೋಬೆಲ್ ಪ್ರಶಸ್ತಿ ವಿಜೇತ ಸರ್ ಸಿ.ವಿ. ರಾಮನ್ ಅವರು ಈ ಪ್ರಶ್ನೆಗೆ ಕೊಟ್ಟ ಉತ್ತರ ಎಲ್ಲರನ್ನೂ ಒಮ್ಮೆ ನಿಬ್ಬೆರಗಾಗಿಸಿತ್ತು. ಅವರ ಪ್ರಕಾರ ಆ ನಿಜವಾದ ಸಂಜೀವಿನಿ ಎಲ್ಲೋ ಆಕಾಶದಲ್ಲಿಲ್ಲ, ಪಾತಾಳದಲ್ಲೂ ಇಲ್ಲ, ಅದು ನಮ್ಮ ಕೈಗೆಟುಗುವಷ್ಟು ಹತ್ರದಲ್ಲೇ ಇದೆ. ಏನದು ಗೊತ್ತಾ? ಬೇರೇನೂ ಅಲ್ಲ, ನಾವು ಪ್ರತಿದಿನ ನೋಡುವ, ಬಳಸುವ, ಕುಡಿಯುವ ಸಾಮಾನ್ಯ ನೀರು. ಸರಿ, ನೀರೇ ನಿಜವಾದ ಸಂಜೀವಿನಿ ಅಂತಾರೆ ರಾಮನ್. ಆದ್ರೆ ಈ ಒಂದು ಅದ್ಭುತ ಯೋಚನೆ ಅವರಿಗೆ ಹೇಗೆ ಬಂತು? ಸುಮ್ನೆ ಕೂತ್ಕೊಂಡ್ ಬಂದಿದ್ದಲ್ಲ ಇದು. ಇದರ ಹಿಂದೆ ಒಂದು ಕುತೂಹಲಕಾರಿ ಘಟನೆ ಇದೆ. ಈಜಿಪ್ಟ್ಗೆ ಹೋದಾಗ ಅವರು ನೋಡಿದ ಒಂದು ದೃಶ್ಯವೇ ಅವರಿಗೆ ಈ ಸತ್ಯವನ್ನ ಮನವರಿಕೆ ಮಾಡಿಕೊಟ್ಟಿದ್ದು. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ರಾಮನ್ ಅವರು ಒಂದು ಕಾಲ್ಪನಿಕ ಗೆರೆಯ ಮೇಲೆ ನಿಂತಿದ್ದಾರೆ. ಅವರ ಒಂದು ಬದಿಯಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಬರೀ ಮರುಳು, ಜೀವ ಅನ್ನೋದರ ಸುಳಿವೇ ಇಲ್ಲದ ಲಿಬಿಯಾ ಮರುಭೂಮಿ. ಇನ್ನೊಂದು ಬದಿಯಲ್ಲಿ ಭೂಮಿಯ ಮೇಲಿನ ಅತ್ಯಂತ ಹಸಿರಾದ, ಫಲವತ್ತಾದ, ಜನಭರಿತ ಪ್ರದೇಶಗಳಲ್ಲಿ ಒಂದಾದ ನೈಲ್ ನದಿ ಕಣಿವೆ. ಒಂದೇ ಜಾಗ, ಆದ್ರೆ ಎಂಥ ವ್ಯತ್ಯಾಸ ಅಲ್ವಾ? ಹಾಗಾದ್ರೆ ಅಕ್ಕಪಕ್ಕದಲ್ಲೇ ಇರೋ ಈ 2 ಭೂಮಿಗಳ ನಡುವೆ ಇಷ್ಟೊಂದು ದೊಡ್ಡ ವ್ಯತ್ಯಾಸಕ್ಕೆ ಕಾರಣ ಏನು? ಯಾವುದು ಆ ಒಂದು ಶಕ್ತಿ? ಉತ್ತರ ತುಂಬಾ ಸರಳವಾಗಿತ್ತು, ಆದ್ರೆ ಅಷ್ಟೇ ಶಕ್ತಿಯುತವಾಗಿತ್ತು. ಆ ಶಕ್ತಿ ನೈಲ್ ನದಿ. ಸಾವಿರಾರು ಮೈಲಿ ದೂರದಿಂದ ಜೀವಜಲವನ್ನು ಹೊತ್ತು ತಂದು ಬಂಜರು ಭೂಮಿಯನ್ನೇ ಒಂದು ನಾಗರಿಕತೆಯ ತೊಟ್ಟಿಲಾಗಿಸಿದ್ದು ಇದೇ ನದಿ. ಆ ಫಲವತ್ತಾದ ಮಣ್ಣನ್ನೇ ಸೃಷ್ಟಿಸಿದ್ದು ಇದೇ ನದಿ ನೀರು. ಇಲ್ಲಿಂದ ಕಥೆ ಇನ್ನೊಂದು ತಿರುವು ಪಡ್ಕೊಳ್ಳುತ್ತೆ. ನೀರು ಅಂದ್ರೆ ಬರೀ ಜೀವಿಗಳಿಗೆ ಜೀವ ಕೊಡೋದು ಮಾತ್ರ ಅಲ್ಲ, ಅದು ಇಡೀ ಭೂಮಿಯನ್ನೇ ರೂಪಿಸಬಲ್ಲ ಒಂದು ದೊಡ್ಡ ಭೂವೈಜ್ಞಾನಿಕ ಶಕ್ತಿ. ಭೂಮಿಯ ಇತಿಹಾಸವನ್ನೇ ಬರೆದಿದ್ದು ಈ ನೀರು ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ನದಿಗಳು ಫಲವತ್ತಾದ ಮಣ್ಣನ್ನ ಹೇಗೆ ಸೃಷ್ಟಿಸುತ್ತವೆ? ಇದರ ಹಿಂದಿನ ವಿಜ್ಞಾನ ಏನು ಗೊತ್ತಾ? ಅದನ್ನ ಸಿಲ್ಟ್ ಸಸ್ಪೆನ್ಷನ್ ಅಂತ ಕರೀತಾರೆ. ಅಬ್ಬಾ, ಏನಿದು ದೊಡ್ಡ ಪದ ಅನ್ಕೋಬೇಡಿ, ತುಂಬಾ ಸಿಂಪಲ್. ಅಂದ್ರೆ ವೇಗವಾಗಿ ಹರಿಯೋ ನೀರು ತನ್ನ ಜೊತೆಗೆ ಸಣ್ಣ ಸಣ್ಣ ಮಣ್ಣಿನ ಕಣಗಳನ್ನ, ಅಂದ್ರೆ ಪೋಷಕಾಂಶಗಳನ್ನ ಹೊತ್ತುಕೊಂಡು ಹೋಗುತ್ತೆ. ಫಲವತ್ತಾದ ಭೂಮಿಯ ಸೀಕ್ರೆಟ್ ಇಷ್ಟೇ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಕೇಳಿ. ನೀರಿನ ಹರಿವಿನ ವೇಗ ಜಾಸ್ತಿ ಇದ್ದಾಗ ಅದು ದೊಡ್ಡ ಕಲ್ಲು, ಮಣ್ಣುಗಳನ್ನೆಲ್ಲ ಸಾಗಿಸುತ್ತೆ. ಆದ್ರೆ ವೇಗ ಕಡಿಮೆ ಆದ್ರೂ ತುಂಬಾ ಸಣ್ಣ ಪೋಷಕಾಂಶ ಭರಿತ ಕಣಗಳು ಮಾತ್ರ ನೀರಿನಲ್ಲಿ ತೇಲ್ಕೊಂಡು ಹೋಗ್ತಾನೆ ಇರ್ತವೆ. ಈ ಕಣಗಳೇ ನದಿ ನೀರಿಗೆ ಅದರದೇ ಆದ ಒಂದು ಬಣ್ಣವನ್ನ ಕೊಡೋದು ಮತ್ತು ದಡದಲ್ಲಿ ಶೇಖರಣೆಯಾಗಿ ಫಲವತ್ತಾದ ಭೂಮಿಯನ್ನ ಸೃಷ್ಟಿಸೋದು. ಆದ್ರೆ ಒಂದ್ ನಿಮಿಷ, ಇಷ್ಟೆಲ್ಲ ಒಳ್ಳೇದು ಮಾಡೋ ಈ ಸೃಜನಾತ್ಮಕ ಶಕ್ತಿಯನ್ನ ನಾವು ಅದರ ಪಾಡಿಗೆ ಅದನ್ನ ಬಿಟ್ಬಿಟ್ರೆ ಏನಾಗುತ್ತೆ? ಇಲ್ಲಿಂದ ಕಥೆ ಒಂದು ನಾಟಕೀಯ ತಿರುವು ಪಡೆಯುತ್ತೆ ನೋಡಿ. ಇದೇ ನೋಡಿ ನೀರಿನ ವಿಪರ್ಯಾಸ ಅಂದ್ರೆ. ಯಾವ ಶಕ್ತಿ ದೊಡ್ಡ ದೊಡ್ಡ ನಾಗರಿಕತೆಗಳನ್ನೇ ಕಟ್ಟಬಲ್ಲದೋ ಅದೇ ಶಕ್ತಿ ಅವುಗಳನ್ನ ಸಂಪೂರ್ಣವಾಗಿ ನಾಶ ಕೂಡ ಮಾಡಬಲ್ಲದು. ಹೌದು, ಸೃಷ್ಟಿಕರ್ತನೇ ಸಂಹಾರಕನಾಗುವ ಹಾಗೆ ಪರಿಸ್ಥಿತಿ ಕೈಮೀರಿದಾಗ ಯಾವ ನೀರು ಫಲವತ್ತಾದ ಮಣ್ಣನ್ನು ಸೃಷ್ಟಿ ಮಾಡುತ್ತೋ ಅದೇ ನೀರು ಅದನ್ನೇ ನಾಶ ಮಾಡೋಕೆ ಶುರು ಮಾಡುತ್ತೆ. ಇದನ್ನೇ ನಾವು ಮಣ್ಣಿನ ಸವೆತ ಅಥವಾ ಸಾಯಿಲ್ ಎರೋಷನ್ ಅಂತ ಕರೆಯೋದು. ನೋಡಿ, ಈ ಮಣ್ಣಿನ ಸವೆತ ಅನ್ನೋದು ಒಂದೇ ರಾತ್ರಿಲಿ ಆಗಲ್ಲ. ಅದು ತುಂಬಾ ಸೈಲೆಂಟಾಗಿ ಶುರುವಾಗುತ್ತೆ, ನಮ್ಮ ಗಮನಕ್ಕೆ ಬರೋದಿಲ್ಲ. ಆದ್ರೆ ಒಮ್ಮೆ ನೀರು ವೇಗ ಪಡ್ಕೊಳ್ತು ಅಂದ್ರೆ ಮುಗೀತು, ಅದನ್ನ ತಡೆಯೋದು ಕಷ್ಟ, ಸರಿಪಡಿಸಲಾಗದಷ್ಟು ಹಾನಿ ಆಗಿ ಹೋಗುತ್ತೆ. ಇದು ಹೇಗಾಗುತ್ತೆ ಅಂದ್ರೆ, ರಕ್ಷಣೆಯೇ ಇಲ್ಲದ ಖಾಲಿ ಮಣ್ಣಿನ ಮೇಲೆ ಜೋರಾಗಿ ಮಳೆ ಸುರಿದಾಗ ನೀರು ಹರಿಯೋಕೆ ಸಣ್ಣ ಸಣ್ಣ ದಾರಿಗಳನ್ನ ಮಾಡ್ಕೊಡುತ್ತೆ. ಕ್ರಮೇಣ ಇವೇ ದೊಡ್ಡ ಕಂದಕಗಳಾಗಿ ಫಲವತ್ತಾದ ಭೂಮಿಯನ್ನ ಸೀಳಿ ಕೃಷಿಗೆ ಸಂಪೂರ್ಣವಾಗಿ ನಿರುಪಯುಕ್ತವಾಗಿಸ್ಬಿಡ್ತವೆ. ಈ ವಿನಾಶಕ್ಕೆ ಮುಖ್ಯವಾಗಿ 4 ವಿಲನ್ಗಳು ಕಾರಣ. 1, ಭೂಮಿ ಇಳಿಜಾರಾಗಿದ್ದರೆ ನೀರಿಗೆ ಹೆಚ್ಚು ಸ್ಪೀಡ್ ಸಿಗುತ್ತೆ. 2, ಗಿಡಮರಗಳ ರಕ್ಷಣೆ ಇಲ್ದಿದ್ರೆ ಮಣ್ಣನ್ನ ಹಿಡಿದಿಟ್ಕೊಳ್ಳೋಕೆ ಏನೂ ಇರಲ್ಲ. 3, ಈಗಾಗ್ಲೇ ಇರೋ ಸಣ್ಣ ಹಳ್ಳಗಳು ನೀರನ್ನೆಲ್ಲ ಒಂದೆಡೆ ಸೇರಿಸಿ ಅದರ ಶಕ್ತಿಯನ್ನ ಡಬಲ್ ಮಾಡ್ತವೆ. ಮತ್ತು 4, ಈ ಹರಿವನ್ನ ತಡೆಯೋಕೆ ಯಾವುದೇ ಅಡೆತಡೆಗಳು ಇಲ್ದಿದ್ರೆ ನಾಶ ಖಚಿತ. ಹಾಗಾದ್ರೆ ಈ ವಿನಾಶವನ್ನ ತಡೆಯೋಕಾಗಲ್ವಾ? ಇದಕ್ ಪರಿಹಾರವೇ ಇಲ್ವಾ? ಖಂಡಿತ ಇದೆ, ಯಾಕಿಲ್ಲ? ರಾಮನವ್ರು ಕೊಟ್ಟ ಪರಿಹಾರ ತುಂಬಾ ಸರಳ, ಆದ್ರೆ ಅಷ್ಟೇ ಪರಿಣಾಮಕಾರಿ. ಅವರ ಮಾತೊಂದೇ, ಸಮಸ್ಯೆ ಶುರುವಾದಾಗಲೇ ಅದನ್ನ ಚೂಟಿ ಹಾಕಿ. ಐಡಿಯಾ ಒಂದೇ, ನೀರು ರೇಸ್ ಕಾರ್ ತರಹ ಸ್ಪೀಡ್ ತಗೊಳ್ಳೋಕ್ಕೂ ಮುಂಚೆ ಅದನ್ನ ಸ್ಲೋ ಮಾಡ್ಬೇಕು. ಅದಕ್ಕಾಗಿ ಇಳಿಜಾರು ಭೂಮಿಯನ್ನ ಮೆಟ್ಲು ಮೆಟ್ಲಾಗಿ ಸಮತಟ್ಟು ಮಾಡೋದು,
ನೀರು ನಿಲ್ಲೋಕೆ ಸಣ್ಣ ಬದುಗಳನ್ನ ಕಟ್ಟೋದು ಮತ್ತು ಮುಖ್ಯವಾಗಿ ಮಣ್ಣನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋ ಗಿಡಮರಗಳನ್ನ ಬೆಳೆಸೋದು ಇವೆಲ್ಲ ಅತ್ಯಂತ ಪರಿಣಾಮಕಾರಿ ವಿಧಾನಗಳು. ಇದು ರಾಮನ್ ಅವರ ಬ್ರಿಲಿಯನ್ಸ್. ಯಾಕಂದ್ರೆ ಈ ಟೆಕ್ನಿಕ್ಗಳಿಂದ ಒಂದೇ ಏಟಿಗೆ 2 ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಇದು ಮಣ್ಣಿನ ಸವೆತವನ್ನು ತಡೆಯುತ್ತೆ, ಅಷ್ಟೇ ಅಲ್ಲ ಮಳೆ ನೀರನ್ನು ಅಲ್ಲಲ್ಲೇ ಇಂಗು ಹಾಗೆ ಮಾಡುತ್ತೆ. ಅಂದ್ರೆ ಪ್ರವಾಹ ಮತ್ತು ಬರಗಾಲ ಎರಡಕ್ಕೂ ಒಂದೇ ಉತ್ತರ. ಸರಿ, ಇಲ್ಲಿಯವರೆಗೆ ನಾವು ಸಣ್ಣ ಸಣ್ಣ ಟೆಕ್ನಿಕ್ಗಳ ಬಗ್ಗೆ ಮಾತಾಡಿದ್ವಿ. ಈಗ ಇದನ್ನೇ ಒಂದು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಇಡೀ ದೇಶದ ಮಟ್ಟದಲ್ಲಿ ನೋಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ರಾಮನ್ ಅವರ ದೊಡ್ಡ ದೃಷ್ಟಿಕೋನವನ್ನ ನೋಡೋಣ. ರಾಮನ್ ಅವರು ಒಂದು ಕ್ರಾಂತಿಕಾರಿ ಐಡಿಯಾ ಕೊಟ್ರು. ಅದ್ರ ಹೆಸರು ಸಿವಿಲೈಸ್ಡ್ ಫಾರೆಸ್ಟ್ ಅಥವಾ ಸುಸಂಸ್ಕೃತ ಅರಣ್ಯಗಳು. ಏನಿದು ಅಂದ್ರೆ ಕಾಡನ್ನು ಹಾಗೆ ಬೆಳೆಯೋಕೆ ಬಿಡೋ ಬದಲು ಒಂದು ಯೋಜನೆಯ ಪ್ರಕಾರ ಸರಿಯಾದ ಮರಗಳನ್ನ ನಟ್ಟು ಬೆಳೆಸೋದು. ಇದರಿಂದ ಮಣ್ಣಿನ ಸವೆತವೂ ನಿಲ್ಲುತ್ತೆ, ನೀರು ಇಂಗುತ್ತೆ ಮತ್ತು ಅದೇ ಅರಣ್ಯಗಳು ದೇಶದ ಸಂಪತ್ತಿನ ಮೂಲ ಕೂಡ ಆಗ್ತವೆ. ಇದನ್ನೇ ಅವರು ವಾಟರ್ ವೆಲ್ತ್ ಫ್ಲೈವೀಲ್ ಅಂತ ಕರೆದಿದ್ದು. ಫ್ಲೈವೀಲ್ ಗೊತ್ತಲ್ವಾ? ಒಮ್ಮೆ ತಿರುಗಿಸೋಕ್ ಶುರು ಮಾಡಿದ್ರೆ ಆಮೇಲೆ ಅದೇ ತನ್ನ ವೇಗವನ್ನ ಹೆಚ್ಚಿಸ್ಕೊಳ್ತಾ ಹೋಗುತ್ತೆ. ಇಲ್ಲೂ ಹಾಗೇನೆ, ಒಮ್ಮೆ ನಾವು ನೀರನ್ನ ಸರಿಯಾಗಿ ನಿರ್ವಹಿಸೋಕ್ ಶುರು ಮಾಡಿದ್ರೆ ಅದರಿಂದ ಬರೋ ಲಾಭಗಳು ಒಂದಕ್ಕೊಂದು ಸೇರಿ ದೇಶದ ಅಭಿವೃದ್ಧಿಯ ವೇಗವನ್ನ ಹೆಚ್ಚಿಸ್ತಾನೇ ಹೋಗ್ತವೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ದೇಶದ ಜಲ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಸ್ಕೊಂಡ್ರ ಏನಾಗ್ಬೋದು? ನದಿಗಳಲ್ಲೇ ಅಗ್ಗದ ಸಾರಿಗೆ ವ್ಯವಸ್ಥೆ ಮಾಡ್ಬೋದು, ಹಳ್ಳಿಗಳಿಗೂ ಕ್ಲೀನ್ ಎನರ್ಜಿ ಕೊಡೋ ಜಲವಿದ್ಯುತ್ ಯೋಜನೆಗಳನ್ನ ಮಾಡ್ಬೋದು, ಅಂತರ್ಜಲವನ್ನ ಹೆಚ್ಚಿಸಿ ಬರಗಾಲ ಅನ್ನೋ ಪದವನ್ನೇ ಇತಿಹಾಸದಿಂದ ಅಳಿಸಿ ಹಾಕ್ಬೋದು. ಇವೆಲ್ಲವೂ ಸಾಧ್ಯವಿದೆ. ಸೊ ನಾವು ಶುರು ಮಾಡಿದ ಜಾಗಕ್ಕೆ ವಾಪಸ್ ಬರ್ತಿದ್ವಿ. ನೀರು ನಿಜಕ್ಕೂ ಒಂದು ವಿರೋಧಾಭಾಸ. ಒಂದ್ ರೀತಿ ನೋಡಿದ್ರೆ ಇದು ಅತ್ಯಂತ ಸಾಮಾನ್ಯವಾದ ದ್ರವ, ಎಲ್ಲೆಲ್ಲೂ ಸಿಗುತ್ತೆ. ಇನ್ನೊಂದ್ ರೀತಿ ನೋಡಿದ್ರೆ ಇದು ಅತ್ಯಂತ ಅಸಾಮಾನ್ಯವಾದ ದ್ರವ. ಈ ಭೂಮಿ ಮೇಲಿರೋ ಪ್ರತಿಯೊಂದು ಜೀವ, ಅದು ಚಿಕ್ಕ ಹುಳಾನೇ ಇರಬಹುದು ಅಥವಾ ದೊಡ್ಡ ಆನೆನೇ ಇರಬಹುದು, ಅದೆಲ್ಲ ಉಸಿರಾಡ್ತಿರೋದು ನೀರಿನ ಈ ಅದ್ಭುತ ಗುಣಗಳಿಂದ. ಅದಕ್ಕೆ ವಿಜ್ಞಾನಿಗಳಿಗೆ ಇವತ್ತಿಗೂ ನೀರೊಂದು ದೊಡ್ಡ ಅಚ್ಚರಿ. ಅದ ಬಗ್ಗೆ ಕಲಿಯೋದು ಇನ್ನೂ ಬಹಳಷ್ಟಿದೆ. ನೀರಿನ ರಹಸ್ಯಗಳನ್ನ ಭೇದಿಸೋಕೆ ಕೊನೆಯೇ ಇಲ್ಲ. ಹಾಗಾದ್ರೆ ಕೊನೆಗೆ ನಮ್ಮ ಮುಂದೆ ಇರೋ ಪ್ರಶ್ನೆ ಏನೋ? ನಿಜವಾದ ಸಂಜೀವಿನಿ ನಮ್ಮ ನಲ್ಲಿಯಲ್ಲಿ ಆಕಾಶದಿಂದ ಸುರಿಯೋ ಮಳೆಯಲ್ಲೇ ಇದೆ ಅಂತ ಗೊತ್ತಾದ್ಮೇಲೆ ಈ ಅಮೂಲ್ಯವಾದ ದ್ರವವನ್ನ ನಾವಿನ್ನು ಮುಂದೆ ಹೇಗೆ ನೋಡ್ಕೊಳ್ಬೇಕು? ಅದನ್ನ ಗೌರವಿಸಿ ಸಂರಕ್ಷಿಸೋ ಜವಾಬ್ದಾರಿ ನಮ್ಮೆಲ್ಲರದು, ಹೌದಲ್ವಾ?